ಕೋಶೌ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂ ತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದ ಮೊದಲನೇ ಅಧ್ಯಾಯದಲ್ಲಿ ಇವತ್ತು 26ನೇ ಶ್ಲೋಕ. ಸೋನೃತೌ ರತದುಃಶೀಲಾನ್ ಅಸತೋ ಯಕ್ಷರಾಕ್ಷಸಾನ್ ಭೂತದ್ರುಹೋ ಭೂತಗಣಾಂ ಸ್ತವಧೀತ್ ಸತ್ಯಜಿತ್ ಸ್ತುತಃ. ಮೂರನೇ ಮನ್ವಂತರ ಉತ್ತಮ ಅನ್ನೋ ಮನ್ವಂತರ, ಪ್ರಿಯವ್ರತನ ಮಗ ಉತ್ತಮ ಎಂಬತಕ್ಕಂಥವನು ಆ ಮನ್ವಂತರಾಧಿಪತಿ. ಅವನ ಮಕ್ಕಳು ಪವನ, ಸೃಂಜಯ, ಯಜ್ಞಹೋತ್ರ ಮೊದಲಾದವರು. ಆ ಮನ್ವಂತರದಲ್ಲಿ ಸತ್ಯಜಿತ್ ಎಂಬತಕ್ಕಂಥವನು ಯಮಧರ್ಮ ಸತ್ಯಜಿತ್ ಅನ್ನೋ ಹೆಸರಿನಿಂದ ಇಂದ್ರನಾಗಿದ್ದ. ಅಲ್ಲಿ ಧರ್ಮನ ಹೆಂಡತಿ ಸುನೃತಾದೇವಿಯಲ್ಲಿ ಭಗವಂತ ಸತ್ಯವ್ರತ ಮೊದಲಾದಂತಹ ತನ್ನ ಸಹೋದರರ ಜೊತೆಗೆ ಸತ್ಯಸೇನ ಅನ್ನೋ ಹೆಸರಿನಿಂದ ಅವತಾರ ಮಾಡಿದ್ದ ಅಂತ ಇಷ್ಟು ನಾವು ಹಿಂದೆ ನೋಡಿದ್ವಿ. ಈ ಸತ್ಯಸೇನ ನಾಮಕನಾದಂತಹ ಭಗವಂತ ಏನಿದ್ದಾನೆ, ಅವನನ್ನ ಸತ್ಯಜಿತ್ ಎಂಬಂತಹ ಇಂದ್ರ ಸ್ತೋತ್ರ ಮಾಡಿ ಅವನನ್ನ ಸಂತೋಷಪಡಿಸಿದ. ಆ ಸತ್ಯಜಿತ್ತನ ಸ್ತೋತ್ರಕ್ಕೆ ಮೆಚ್ಚಿ ಸತ್ಯಸೇನ ನಾಮಕನಾದ ಭಗವಂತ ಅನೇಕ ಜನ ದುಷ್ಟ ಸ್ವಭಾವದ ಕೆಟ್ಟ ಯಕ್ಷ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದಾನೆ. ಅವರು ಸುಳ್ಳು ಹೇಳೋದನ್ನೇ ವ್ರತವನ್ನಾಗಿ ಇಟ್ಟುಕೊಂಡಿದ್ದರಂತೆ. ಅನೃತವು ವ್ರತ. ದುಶ್ಶೀಲಾನ್ ಕೆಟ್ಟ ಸ್ವಭಾವದವರು. ಯಕ್ಷ ರಾಕ್ಷಸಾನ್ ಯಕ್ಷರು ರಾಕ್ಷಸರು ಇವರೆಲ್ಲ ಬಹಳ ಕೆಟ್ಟ ಸ್ವಭಾವದವರಾಗಿದ್ದರು. ಸುಳ್ಳು ಹೇಳೋದನ್ನೇ ವ್ರತವನ್ನಾಗಿ ಇಟ್ಟುಕೊಂಡಿದ್ರು. ಅಂತಹ ಯಕ್ಷ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದಾನೆ ಸತ್ಯ ಸೇನಾ ಎಂಬಂತಹ ಭಗವಂತ. ಅದೇ ಥರ ಭೂತದ್ರೋಹೋ ಭೂತಗಣಾನ್, ಎಲ್ಲ ಪ್ರಾಣಿಗಳನ್ನ ಹಿಂಸೆ ಮಾಡ್ತಾ ಇರತಕ್ಕಂತಹ ಭೂತಗಣಗಳನ್ನು ಕೂಡ ಸಂಹಾರ ಮಾಡಿದ. ಇದು ಮೂರನೇ ಮನ್ವಂತರದಲ್ಲಿ ಸತ್ಯಸೇನಾ ಎಂಬ ಹೆಸರಿನ ಭಗವಂತ ಮಾಡಿದ ಮಹಾತ್ಮೆ. ವ್ರತದುಶ್ಶೀಲಾನ್ ಅಸತೋ ಯಕ್ಷರಾಕ್ಷಸಾನ್ ಭೂತದ್ರೋಹೋ ಭೂತಗಣಾನ್ ತು ಅವಧೀತ್ ಸತ್ಯಜಿತ್ ಸ್ತುತಃ. ಚತುರ್ಥ ಉತ್ತಮ ಭ್ರಾತ ಮನುರ್ನಾಮ್ನಾ ಚ ತಾಪಸಃ ವೃಷಃ ಖ್ಯಾತಿ ನರಃ ಕೇತುಃ ಇತ್ಯಾದ್ಯ ದಶ ತತ್ಸುತಾಃ. ಇನ್ನು ನಾಲ್ಕನೇ ಮನ್ವಂತರ ಉತ್ತಮ ತಾಪಸ ಮನ್ವಂತರ. ಮೂರನೇದ್ದು ಉತ್ತಮ ಅನ್ನೋ ಮನ್ವಂತರ ಆದರೆ ನಾಲ್ಕನೇ ಮನ್ವಂತರ ತಾಪಸ ಮನ್ವಂತರ. ಈ ತಾಪಸ ಎಂಬಂಥವನು ಉತ್ತಮನ ಮತ್ತೊಬ್ಬ ಸಹೋದರ. ಅವನು ಕೂಡ ಪ್ರಿಯವ್ರತರಾಜನ ಮಗ. ಉತ್ತಮನ ತಮ್ಮ ತಾಪಸ ಅಂತ ಅವನಿಗೆ ಹೆಸರು. ಈ ತಾಪಸ ಅನ್ನವನು ನಾಲ್ಕನೇ ಮನ್ವಂತರಾಧಿಪತಿ. ಇವನಿಗೆ 10 ಜನ ಮಕ್ಕಳು. ವೃಷ, ಖ್ಯಾತಿ, ನರ, ಕೇತು ಮೊದಲಾದಂಥವರು ಒಟ್ಟು 10 ಜನ ಇವನಿಗೆ ಮಕ್ಕಳು. ಚತುರ್ಥ ಉತ್ತಮ ಭ್ರಾತ ಮನುರ್ನಾಮ್ನಾ ಚ ತಾಪಸಃ.
ವೃಷಃ ಖ್ಯಾತಿಃ ನರಃ ಕೇತುಃ ಇತ್ಯಾದ್ಯ ದಶ ತತ್ಸುತಾಃ. ಇಲ್ಲಿ ಮಧ್ಯದಲ್ಲಿ ಒಂದು ಹರಿರಿತ್ಯಾಹುತೋ ಯೇನ ಗಜೇಂದ್ರೋ ಮೋಚಿತೋ ಗ್ರಹಾತ್ ಅನ್ನೋದೊಂದು ಮಧ್ಯದಲ್ಲಿ ಇಲ್ಲಿ ಸೇರಿಸ್ತಾರೆ. ಅದು ನಿಜವಾಗ್ಲೂ ಮುಂದೆ 30ನೇ ಶ್ಲೋಕದಲ್ಲಿ ಇರ್ತಕ್ಕಂಥದ್ದದು. ಅದನ್ನ ಇಲ್ಲಿ ಚತುರ್ಥ ಉತ್ತಮ ಭ್ರಾತ ಮನುರ್ನಾಮ್ನ ಚ ತಾಪಸಃ ಹರಿರಿತ್ಯಾಹುತೋ ಯೇನ ಗಜೇಂದ್ರೋ ಮೋಚಿತೋ ಗ್ರಹಾತ್ ಅನ್ನೋ ಆ 2 ಪಾದಗಳನ್ನ ಇದ್ರ ಜೊತೆಗೆ ಸೇರಿಸ್ತಾರೆ ಕೆಲವರು. ಅದು ಮುಂದೆ ಬರ್ತದೆ, ಮುಂದೆ 30ನೇ ಶ್ಲೋಕದಲ್ಲಿದೆ, ಅಲ್ಲೇ ನೋಡೋಣ. ಸತ್ಯಕಾ ಹರಯೋ ವೀರಾಹ ದೇವಾಸ್ತ್ರಿಶಿಖ ಈಶ್ವರಃ ಜ್ಯೋತಿರ್ಧಾಮಾದಯಃ ಸಪ್ತ ಋಷಯಸ್ತಾಪಸೇಂತರೇ. ಇನ್ನು ಈ ತಾಪಸ ಮನ್ವಂತರದಲ್ಲಿ ದೇವತೆಗಳು ಯಾರು ಅಂದರೆ ಸತ್ಯಕರು, ಹರಿಗಳು ಮತ್ತು ವೀರರು. ಸತ್ಯಕಾಹ ಹರಯಃ ವೀರಾಹ ಇವರು ಆ ತಾಪಸ ಮನ್ವಂತರದಲ್ಲಿ ದೇವತೆಗಳು. ತ್ರಿಶಿಖಃ ಈಶ್ವರಃ. ತ್ರಿಶಿಖ ಅಂತನ್ನವನು ಆ ಮನ್ವಂತರದ ಇಂದ್ರ. ತ್ರಿಶಿಖ ಅನ್ನೋ ಹೆಸರು, ಆ ಹೆಸರಿನ ಇಂದ್ರ ತಾಪಸ ಮನ್ವಂತರದ ಇಂದ್ರ. ಇವನು ಅಶ್ವಿನಿ ದೇವತೆಗಳಲ್ಲಿ ಒಬ್ಬ. ನಾಸತ್ಯ ಅಂತ, ನಾಸತ್ಯ ಮತ್ತು ದಸ್ರಾ ಅಂತ ಇಬ್ರು ಅಶ್ವಿನಿ ದೇವತೆಗಳೇನಿದ್ದಾರೆ ಅದರಲ್ಲಿ ಒಬ್ಬ ನಾಸತ್ಯ ಅಂತನ್ನವನು ತಾಪಸ ಮನ್ವಂತರಕ್ಕೆ ಅಧಿಪತಿಯಾಗಿ ಇಂದ್ರನಾಗಿದ್ದ. ಆವಾಗ ಅವನ ಹೆಸರು ತಾಪಸ ಮನ್ವಂತರಾಧಿಪತಿಯಾದ ತಾಪಸ ಮನ್ವಂತರದಲ್ಲಿ ಇಂದ್ರನಿಗೆ ಅಶ್ವಿನಿ ದೇವತೆಯಾದ ನಾಸತ್ಯನ ಹೆಸರು ತ್ರಿಶಿಖ ಅಂತ. ಸತ್ಯಕಾ ಹರಯೋ ವೀರಾಹ ದೇವಾಸ್ತ್ರಿಶಿಖ ಈಶ್ವರಃ ಜ್ಯೋತಿರ್ಧಾಮಾದಯಃ ಸಪ್ತ ಋಷಯಸ್ತಾಪಸೇಂತರೇ. ಜ್ಯೋತಿರ್ಧಾಮ ಮುಂತಾದವರೆಲ್ಲ ಸಪ್ತರ್ಷಿಗಳಾಗಿದ್ದರು. ದೇವಾ ವೈ ಧೃತಯೋ ನಾಮ ವಿಧೃತೆ ಸ್ತನಯಾ ನೃಪ ನಷ್ಟಾ ಕಾಲೇನ ಯೈರ್ವೇದಾಃ ವಿಧೃತಾ ಸ್ವೇನ ತೇಜಸಾ. ಇನ್ನು ಈ ಮನ್ವಂತರದಲ್ಲಿ ವಿಧೃತಿಯ ಮಕ್ಕಳು ವೈಧೃತರು, ಅವರು ಕೂಡ ಈ ಮನ್ವಂತರದಲ್ಲಿ ದೇವತೆಗಳಾಗಿದ್ದರು. ವೈಧೃತಯಃ ಅಂತ, ವಿಧೃತೇಹೇ ತನಯಾಹ, ವಿಧೃತಿಯ ಮಕ್ಕಳಾದ ವೈಧೃತರು ಇವರೆಲ್ಲ ಈ ಮನ್ವಂತರದಲ್ಲಿ ದೇವತೆಗಳಾಗಿದ್ದರು. ಇವರು ಕಾಲೇನ ನಷ್ಟಾಃ ಯೈಃ ವೇದಾಃ ಸ್ವೇನ ತೇಜಸ ವಿಧೃತಾಃ. ಇವರು ವೈಧೃತರು. ವೇದಗಳು ಕಾಲಬಲದಿಂದ ಮರೆಯಾದಾಗ ತಮ್ಮ ತಪಶಕ್ತಿಯಿಂದ ಅದನ್ನು ಧಾರಣೆ ಮಾಡಿದವರು. ಆದ್ರಿಂದ ಅವರನ್ನ ವೈಧೃತರು ಅಂತ ಕರೀತಾರೆ. ವಿಧೃತಿಯ ಮಕ್ಕಳು ವೈಧೃತರು. ಅವರ ಹೆಸರಿಗೆ ತಕ್ಕಂತೆ ಅವರು ವೇದಗಳನ್ನು ಧಾರಣೆ ಮಾಡಿದವರು ತಮ್ಮ ತಪಶಕ್ತಿಯಿಂದ. ಕಾಲಬಲಾತ್ ವೇದಗಳೆಲ್ಲ ನಷ್ಟವಾಗಿದ್ವು. ಆ ನಷ್ಟವಾದ ವೇದಗಳನ್ನೆಲ್ಲ ತಮ್ಮ ತಪಶಕ್ತಿಯಿಂದ ಸ್ವೇನ ತೇಜಸ, ತಮ್ಮ ತಪಶಕ್ತಿಯಿಂದ ಆ ವೇದಗಳನ್ನೆಲ್ಲ ಧಾರಣೆ ಮಾಡಿದವರು ಇವರು ವೈಧೃತರು. ಅವರು ಈ ಮನ್ವಂತರದ ದೇವತೆಗಳು. ದೇವಾ ವೈಧೃತಯೋ ನಾಮ ವಿಧೃತೆ ಸ್ತನಯಾ ನೃಪ ನಷ್ಟಾ ಕಾಲೇನ ಯೈರ್ವೇದಾಃ ವಿಧೃತಾ ಸ್ವೇನ ತೇಜಸಾ. ತತ್ರಾಪಿ ಜಜ್ಞೆ ಭಗವಾನ್ ಹರಿಣ್ಯಾಂ ಹರಿಮೇಧಸಃ ಹರಿರಿತ್ಯಾಹುತೋ ಯೇನ ಗಜೇಂದ್ರೋ ಮೋಚಿತೋ ಗ್ರಹಾತ್. ಇಲ್ಲಿ ಬರುತ್ತೆ ನೋಡಿ.
ಈ ಹರಿರಿತ್ಯಾಹುತೋ ಏನ ಗಜೇಂದ್ರೋ ಮೋಚಿತೋ ಗ್ರಹಾತ್ ಅನ್ನೋದು ಈ ಶ್ಲೋಕದ್ದು. ಅದನ್ನ ಅಲ್ಲೇ 27ನೇ ಶ್ಲೋಕದಲ್ಲೇ ಕೆಲವರು ಹೇಳ್ತಾರೆ. ತತ್ರಾಪಿ ಜಜ್ಞೆ, ತತ್ರಾಪಿ ಅಂದ್ರೆ ಈ ತಾಪಸ ಮನ್ವಂತರದಲ್ಲೂ ಕೂಡ ಭಗವಂತ ಅವತಾರ ಮಾಡಿದ್ದಾನೆ ಅಂತ ಅರ್ಥ. ಅಂದ್ರೆ ಹಿಂದೆ ಒಂದೊಂದು ಮನ್ವಂತರದಲ್ಲಿಯೂ ಕೂಡ ಭಗವಂತನ ಅವತಾರಗಳನ್ನ ಹೇಳ್ತಾ ಬಂದ್ರಲ್ಲ, ಈ ತಾಪಸ ಅನ್ನೋ 4ನೇ ಮನ್ವಂತರದಲ್ಲಿಯೂ ಕೂಡ ಭಗವಂತ ಅವತಾರ ಮಾಡಿದ್ದಾನೆ. ಅದು ಯಾವುದು ಅಂದ್ರೆ ತಾಪಸ ಅಂತಾನೆ. ತಾಪಸ ಮನ್ವಂತರದಲ್ಲಿ ಅವತಾರ ಮಾಡಿರ್ತಕ್ಕಂತಹ ಭಗವಂತ ಹರಿ ಅಂತ ಪ್ರಸಿದ್ಧನಾಗಿದ್ದಾನೆ. ಹರಿಮೇಧನಿಂದ ಹರಿಣಿಯಲ್ಲಿ ಅವತಾರ ಮಾಡಿ ಅವನನ್ನ ಹರಿ ಅಂತ ಕರೀತಾರೆ. ಹರಿಮೇಧ ಅಂತನ್ನೋನಿಂದ ಹರಿಣಿ ಎಂಬ ಪತ್ನಿಯಲ್ಲಿ ಅವತಾರ ಮಾಡಿದವನು ಭಗವಂತ. ಅವನಿಗೆ ಹರಿ ಅಂತ ಹೆಸರು. ಇದು ಈ ತಾಪಸ ಎಂಬ 4ನೇ ಮನ್ವಂತರದಲ್ಲಿ ಆದ ಭಗವಂತನ ಅವತಾರ. ಇವನೇ ಗಜೇಂದ್ರನನ್ನ ಮೊಸಳೆಯಿಂದ ಬಿಡುಗಡೆ ಮಾಡಿರ್ತಕ್ಕಂತಹ ಭಗವಂತ. ಅವನನ್ನ ತಾಪಸ ಅಂತ ಕೂಡ ಕರೀತಾರೆ, ಹರಿ ಅಂತ ಕೂಡ ಕರೀತಾರೆ. ಅವನ ಹೆಸರು ಹರಿ. ಆಹೂತಃ ಗಜೇಂದ್ರ ಹರಿಹಿ ಇತಿ ಆಹೂತಃ, ಹರಿ ಎಂಬುದಾಗಿ ಕರೆಸ್ಕೊಂಡಿರ್ತಕ್ಕಂಥವನು ಅಂತ. ಗಜೇಂದ್ರನನ್ನ ಬಿಡುಗಡೆ ಮಾಡಿದವನು ಮೊಸಳೆಯಿಂದ, ಗಜೇಂದ್ರ ಮೋಕ್ಷವನ್ನು ಮಾಡಿದವನು. ಅಂತಹ ಭಗವಂತನ ಹೆಸರು ಹರಿ. ಅವನಿಗೆ ತಾಪಸ ಅಂತ ಕೂಡ ಹೆಸರಿದೆ. ತಾಪಸ ಯಾಕೆಂದ್ರೆ ಹಿಂದೆ ಹರಿಸ್ತಾಪಸನಾಮಾಸೌ ಜಾತಃ ತಪಸ್ಸಿ ವೈ ಮನುಃ ಗಜೇಂದ್ರಂ ವಚಯಾಮಾಸ ಸಸರ್ಜ ಚ ಜಗತ್ಪ್ರಭು ಅನ್ನೋ ಪ್ರಮಾಣವನ್ನ ದ್ವಿತೀಯ ಸ್ಕಂದದಲ್ಲಿ ತಾತ್ಪರ್ಯದಲ್ಲಿ ಆಚಾರ್ಯ ಸೂಚನೆ ಮಾಡಿದ್ರು. ಅಲ್ಲಿ ಹರಿಹಿ ತಾಪಸನಾಮ ಅಂತ, ಅಲ್ಲಿ ತಾಪಸ ಅನ್ನೋ ಹೆಸರಿನ ಹರಿ ಅಂದಿದ್ದಾರೆ. ಅಲ್ಲಿ ಹರಿಯೂ ಹೌದು, ತಾಪಸನೂ ಹೌದು ಅವನ ಹೆಸರು. ಹೀಗೆ ಅಂತಹ ಭಗವಂತನ ಅವತಾರ ಅಲ್ಲಿ ಈ ಮನ್ವಂತರದಲ್ಲಿಯೂ ಕೂಡ ಆಗಿದೆ. ತತ್ರಾಪಿ ಜಜ್ಞೆ ಭಗವಾನ್ ಹರಿಣ್ಯಾಂ ಹರಿಮೇಧಸಃ ಹರಿರಿತ್ಯಾಹುತೋ ಯೇನ ಗಜೇಂದ್ರೋ ಮೋಚಿತೋ ಗ್ರಹಾತ್. ರಾಜೋವಾಚ. ಒಂದು ಸಣ್ಣ ಪ್ರಶ್ನೆ ಆಯ್ತದೆ. ಇದು ಉತ್ತಮ ಮತ್ತು ಇದು ಇದು ತಾಪಸ, ಅವನ ತಮ್ಮ ತಾಪಸ, ಇವರು ಎರಡು ಮನ್ವಂತರಲ್ಲಿ ಅವನು ಇದ್ದಾನೆ ಅಂದ್ರೆ ಇವರು ಆಯುಸ್ಲ ತುಂಬಾ ಮನ್ವಂತರಿ ದಾಟಿ ಹೋಗುತ್ತೆ. ಮನ್ವಂತರಾಧಿಪತಿಗಳು ಇವರೆಲ್ಲ ಹಿಂದಿನ ಮನ್ವಂತರದಲ್ಲೇ ಹುಟ್ಟಿದವರು. ಅವರು ಮತ್ತೆ ಮುಂದಿನ ಮನ್ವಂತರದಲ್ಲಿ ಅಧಿಪತಿಗಳಾಗಿ ಆಳ್ತಾರೆ. ಅವರು ಮನ್ವಂತರಾಧಿಪತಿಗಳು. ಯಾಕಂದ್ರೆ ಪ್ರಿಯವ್ರತ ಮಹಾರಾಜನಿಗೆ ಮಕ್ಕಳು ಇವರೆಲ್ಲ. ಹೌದು. ಅವನಿಗೂ ಅವರೆಲ್ಲ ಅನೇಕ ಮನ್ವಂತರಗಳಲ್ಲಿ ಸಾಧನೆಯನ್ನ ಮಾಡ್ತಕ್ಕಂಥವ್ರು. ಓಕೆ. ಸೊ ಅಂದ್ರೆ ಮನ್ವಂತರ ಪ್ರಳಯ ಎಲ್ಲ ಬಂದ್ರೆ ಇವ್ರಿಗೆ ಏನು ಆಗಲ್ಲ. ಹೌದು. ಮುಂದಿನ ಮನ್ವಂತರದಲ್ಲಿಯೂ ಕೂಡ ಇವರು ತಮ್ಮ ಸಾಧನೆಯನ್ನ ಮುಂದುವರಿಸ್ತಾ ಇರ್ತಾರೆ. ಪ್ರಿಯವ್ರತನೂ ಅಷ್ಟೇ. ಓಕೆ. ಸೊ ಪ್ರಿಯವ್ರತ ಬಂದು ಮೊದಲನೇ ಮನ್ವಂತರ ತಗೊಂಡು 4ನೇ ಮನ್ವಂತರ ಇರ್ತಾನೆ ತಗೋಬೇಕು. ಹೌದು. ಓಕೆ. ಉತ್ತಮ, ತಾಪಸ, ರೈವತ ಇವರು 3 ಜನನೂ ಕೂಡ ಪ್ರಿಯವ್ರತನ ಮಕ್ಕಳು. ರಾಜೋವಾಚ ಬಾದರಾಯಣ ಏತತ್ತೇ ಶ್ರೋತುಮಿಚ್ಛಾಮಹೇ ವಯಂ ಹರಿರ್ಯಥಾ ಗಜಪತಿಂ ಗ್ರಾಹಗ್ರಸ್ತಂ ಅಮೋಮುಚತೆ. ಇಷ್ಟು ಹೇಳಿದ ತಕ್ಷಣದಲ್ಲೇ ಪರೀಕ್ಷಿತ್ ರಾಜ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಲ್ಲಿ ತಾಪಸ ಮನ್ವಂತರದಲ್ಲಿ ಭಗವಂತ ಗಜೇಂದ್ರನನ್ನ ಮೊಸಳೆಯಿಂದ ಮುಕ್ತಗೊಳಿಸಿದ ಅಂತ ಹೇಳಿದ್ರಲ್ಲ, ತಕ್ಷಣದಲ್ಲೇ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾನೆ, ಬಾದರಾಯಣ, ಇಲ್ಲೇ
ವೇದವ್ಯಾಸ ದೇವರ ಮಕ್ಕಳಾದಂತಹ ಶುಕಾಚಾರ್ಯರೇ, ಈ ಹರಿ ಗಜೇಂದ್ರನನ್ನ ಮೊಸಳೆಯಿಂದ ಬಿಡಿಸಿದ ಅಂತೇನು ಹೇಳಿದ್ರಲ್ಲ, ಈ ಚರಿತ್ರೆಯನ್ನ ನಮಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅದನ್ನ ನಿಮ್ಮಿಂದ ಕೇಳಬೇಕು ಅಂತ ಬಯಸ್ತೇವೆ. ಗಜೇಂದ್ರ ಮೋಕ್ಷದ ಕಥೆ ಅದನ್ನ ನನಗೆ ಹೇಳಿ ಅಂತ ವಿಶೇಷವಾಗಿ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಬಾದರಾಯಣಯೇ ತತ್ತೇ ಶ್ರೋತುಮಿಚ್ಛಾಮಹೇ ವಯಂ ಹರಿರ್ಯಥಾ ಗಜಪತಿಂ ಗ್ರಾಹಗ್ರಸ್ತಂ ಅಮೋಮುಚತ್ ತತ್ಕಥಾಸ್ಸು ಮಹಾಪುಣ್ಯಾಃ ಧನ್ಯಾಃ ಸ್ವಸ್ತ್ಯಯನಾಃ ಶುಭಾಃ ಯತ್ರ ಯತ್ರೋತ್ತಮ ಶ್ಲೋಕೋ ಭಗವಾನ್ ಗೀಯತೆ ಹರಿಃ. ಯಾಕೆ ನನಗೆ ಅದರ ಬಗ್ಗೆ ಕೇಳಬೇಕು ಅಂತ ಹೆಚ್ಚಿನ ಅಪೇಕ್ಷೆ ಆಗಿದೆ ಅಂದ್ರೆ, ಭಗವಂತನ ಚರಿತ್ರೆಗಳೇ ಅದು ಅತ್ಯಂತ ಪುಣ್ಯಕರ. ಅದರಲ್ಲಿ ಉತ್ತಮ ಕೀರ್ತಿ ಉಳ್ಳಂತಹ ಭಗವಂತ ಆ ಹರಿ ಅವನ ಗುಣಗಾನದಿಂದ ಕೂಡಿದ ಕಥೆಗಳೇನಿದ್ದಾವಲ್ಲ, ಅವೆಲ್ಲ ಕಥೆಗಳಲ್ಲೇ ಅತ್ಯಂತ ಮಹಾಪುಣ್ಯಕರವಾದ ಕಥೆಗಳು. ಕೇಳೋರಿಗೆ ಧನ್ಯತೆಯನ್ನ ಉಂಟು ಮಾಡತಕ್ಕಂಥವುಗಳು. ಧನ್ಯಾಹ ಸ್ವಸ್ತ್ಯಯನಾಹ ಶುಭಾಹ ಮಹಾಪುಣ್ಯಾಹ. ಭಗವಂತನ ಕಥೆಗಳನ್ನ ಕೇಳೋದು ಅಂದ್ರೆ ಅದು ಮಹಾಪುಣ್ಯಕರ. ಧನ್ಯರಾಗಿ ಬಿಡ್ತಾರೆ ಕೇಳಿದವರು. ಸ್ವಸ್ತ್ಯಯನಾಹ, ಸ್ವಸ್ತ್ಯಯನಾಹ ಅಂತಂದ್ರೆ ನಮಗೆ ಒಳ್ಳೆ ಸ್ವಸ್ತಿಯನ್ನ ಉಂಟು ಮಾಡಿಕೊಡ್ತಕ್ಕಂತಹ ಕಥೆಗಳು. ಅಂತಹ ಕಥೆಗಳನ್ನ ಕೇಳಬೇಕು. ಕ್ಷೇಮವನ್ನ ಉಂಟು ಮಾಡ್ತಾವೆ, ಮಂಗಳವನ್ನ ಉಂಟು ಮಾಡ್ತಾವೆ. ಆದ್ದರಿಂದ ನಾನು ಆ ಗಜೇಂದ್ರನನ್ನ ಮೋಚಗೊಳಿಸಿರ್ತಕ್ಕಂತಹ ಕಥೆಯನ್ನ ಕೇಳಬೇಕು ಅಂತ ಅಪೇಕ್ಷೆ ಆಗಿದೆ. ಖಂಡಿತವಾಗಿಯೂ ಕೂಡ ನೀವು ಅದನ್ನ ಹೇಳಬೇಕು. ತತ್ಕಥಾಸ್ಸು ಮಹಾಪುಣ್ಯಾಃ ಧನ್ಯಾಃ ಸ್ವಸ್ತ್ಯಯನಾಃ ಶುಭಾಃ ಯತ್ರ ಯತ್ರೋತ್ತಮ ಶ್ಲೋಕೋ ಭಗವಾನ್ ಗೀಯತೆ ಹರಿಃ. ಸೂತ ಉವಾಚ ಪರೀಕ್ಷಿತೈವಂ ಸತು ಬಾದರಾಯಣಿಃ ಪ್ರಾಯೋಪವಿಷ್ಟೇನ ಕಥಾಸು ಚೋದಿತಃ ಉವಾಚ ವಿಪ್ರಾ ಪ್ರತಿನಂದ್ಯ ಪಾರ್ಥಿವಂ ಮುದಾ ಮುನೀನಾಂ ಸದಸಿ ಸ್ಮ ಶೃಣ್ವತಾಂ. ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ಪ್ರಾಯೋಪವೇಶವನ್ನ ಕೈಗೊಂಡಂತಹ ರಾಜ, ಪ್ರಾಯೋಪವೇಶ ವ್ರತವನ್ನ ಕೈಗೊಂಡಂಥವನು ಪರೀಕ್ಷಿತ್ ರಾಜ ಹೀಗೆ ಕಥೆಗಳ ಬಗ್ಗೆ ಕೇಳ್ತಾ ಇದ್ದಾನೆ. ಭಗವಂತನ ಕಥೆಗಳನ್ನ ನನಗೆ ಹೇಳ್ರಿ ಅಂತ ಕೇಳಿದಾಗ ಶುಕಾಚಾರ್ಯರು ಆ ರಾಜನನ್ನ ಅಭಿನಂದಿಸಿ, ಸಭೆಯಲ್ಲಿ ಎಲ್ಲಾ ಮುನಿಗಳು ಕೂಡ ಕೇಳಿಸ್ಕೊಳ್ತಾ ಇದ್ದಂತೆ ಸಂತೋಷದಿಂದ ಈ ಮುಂದೆ ಆ ಗಜೇಂದ್ರ ಮೋಕ್ಷದ ಕಥೆಯನ್ನ ವರ್ಣನೆ ಮಾಡಿದರು ಅಂತ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. ಪರೀಕ್ಷಿತೈವಂ ಸತು ಬಾದರಾಯಣಿಃ ಪ್ರಾಯೋಪವಿಷ್ಟೇನ ಕಥಾಸು ಚೋದಿತಃ ಉವಾಚ ವಿಪ್ರಾ ಪ್ರತಿನಂದ್ಯ ಪಾರ್ಥಿವಂ ಮುದಾ ಮುನೀನಾಂ ಸದಸಿ ಸ್ಮ ಶೃಣ್ವತಾಂ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಅಷ್ಟಮಸ್ಕಂಧೆ ಪ್ರಥಮೋಧ್ಯಾಯಃ. ಹೀಗೆ ಅಷ್ಟಮಸ್ಕಂಧದ ಪ್ರಥಮ ಅಧ್ಯಾಯ, ಮೊದಲನೇ ಅಧ್ಯಾಯ ಇಲ್ಲಿಗೆ ಮುಗಿತು. ಮುಂದೆ ದ್ವಿತೀಯಾಧ್ಯಾಯ, ಅಷ್ಟಮಸ್ಕಂಧದ ಎರಡನೇ ಅಧ್ಯಾಯದಿಂದ ಇದು ಗಜೇಂದ್ರ ಮೋಕ್ಷದ ಕಥೆ ಪ್ರಾರಂಭ ಆಗ್ತಾ ಇದೆ. ಶ್ರೀ ಶುಕ ಉವಾಚ
ಆಸೀದ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾಯುತ ಮುಚ್ಛ್ರಿತಃ. ಶುಕಾಚಾರ್ಯರು ಪರೀಕ್ಷಿದ್ರಾಜನ ಪ್ರಶ್ನೆಗೆ ತಾವು ಗಜೇಂದ್ರ ಮೋಕ್ಷದ ಕಥೆಯನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ರಾಜನೇ, ಕ್ಷೀರ ಸಮುದ್ರದಿಂದ ಸುತ್ತುವರೆದಂತಹ ಒಂದು ತ್ರಿಕೂಟ ಅಂತ ಮಹಾಪರ್ವತ ಇದೆ. ಬಹಳ ಪ್ರಸಿದ್ಧವಾದಂತಹ ಒಂದು ಪರ್ವತ, ಒಳ್ಳೆ ಸುಂದರವಾದಂತಹ ಒಂದು ಮಹಾಪರ್ವತ. ಅದು ತ್ರಿಕೂಟ ಅಂತ ಅದಕ್ಕೆ ಹೆಸರು, ತ್ರಿಕೂಟ ಪರ್ವತ. ಇದು ಕ್ಷೀರೋದೇನ ಆವೃತ ಅಂತ, ಕ್ಷೀರ ಸಮುದ್ರದಿಂದ ಆವೃತವಾದದ್ದು. ಕ್ಷೀರ ಸಮುದ್ರ ಸುತ್ತುವರೆದಿದೆ ಅಂದ್ರೆ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಇದೆ ಈ ಪರ್ವತ, ತ್ರಿಕೂಟ ಪರ್ವತ. ಕ್ಷೀರ ಸಮುದ್ರದ ಮಧ್ಯದಲ್ಲಿ ಇರುವಂತಹ ತ್ರಿಕೂಟ ಪರ್ವತ ಏನಿದೆ ಅಲ್ಲಿ ನಡೆದದ್ದಿದು. ಕ್ಷೀರೋದೇನಾವೃತ ತ್ರಿಕೂಟ ಇತಿ ವಿಶ್ರುತಃ. ಕ್ಷೀರ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಂತಹ ತ್ರಿಕೂಟ ಅಂತ ಒಂದು ಪ್ರಸಿದ್ಧವಾದಂತಹ ಸುಂದರವಾದ ಮಹಾಪರ್ವತ ಇದೆ. ಇದು ಯೋಜನಾಯುತಂ ಉಚ್ಛ್ರಿತಃ, 10,000 ಯೋಜನ ಎತ್ತರ ಇದೆ. ಅಷ್ಟು ದೊಡ್ಡ ಒಂದು ಪರ್ವತ ತ್ರಿಕೂಟ ಪರ್ವತ. 10,000 ಯೋಜನ ಎತ್ತರ ಇರತಕ್ಕಂತಹ ಒಂದು ತ್ರಿಕೂಟ ಅಂತ ಪರ್ವತ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಇದೆ. ಆಸೀದ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ ಕ್ಷೀರೋದೇನಾವೃತ ಶ್ರೀಮಾನ್ ಯೋಜನಾಯುತ ಮುಚ್ಛ್ರಿತಃ ತಾವತಾ ವಿಸ್ತೃತ ಪರ್ಯಕ್ ತ್ರಿಭಿಶೃಂಗೈ ಪಯೋನಿಧಿಂ ದಿಶಶ್ಚ ರೋಚಯನ್ನಾಸ್ತೆ ರೌಪ್ಯಾಯಸ ಹಿರಣ್ಮಯೈಃ. 10,000 ಯೋಜನ ಎತ್ತರವಾಗಿದೆ ಅಂತ ಹೇಳಿದ್ರಲ್ಲ, ಅದರ ವಿಸ್ತಾರವೂ ಕೂಡ ಅಷ್ಟೇ ಇದೆ. 10,000 ಯೋಜನ ಅಗಲವಾಗಿಯೂ ಇದೆ, 10,000 ಯೋಜನ ಎತ್ತರವೂ ಇದೆ, 10,000 ಯೋಜನ ಅಗಲವೂ ಇದೆ. ಅಂಥದ್ದು ಅದು ತ್ರಿಕೂಟ ಪರ್ವತ. ಈ ತ್ರಿಕೂಟ ಅನ್ನೋ ಪರ್ವತ ಏನಿದೆ ಅದರಲ್ಲಿ 3 ಶಿಖರಗಳು. ಒಂದು ಬೆಳ್ಳಿ ಶಿಖರ, ಮತ್ತೊಂದು ಕಬ್ಬಿಣದ್ದು ಶಿಖರ, ಮತ್ತೊಂದು ಬಂಗಾರದ್ದು. ತ್ರಿಕೂಟ ಪರ್ವತದಲ್ಲಿ ಒಟ್ಟು 3 ಶಿಖರಗಳಿದ್ದಾವೆ. ಬೆಳ್ಳಿಯ ಶಿಖರ ಒಂದು, ಬಂಗಾರದ ಶಿಖರ ಒಂದು, ಕಬ್ಬಿಣದ್ದು ಶಿಖರ ಒಂದು. ರೌಪ್ಯಾಯಸ ಹಿರಣ್ಮಯೈಹಿ ಅಂತ. ರೌಪ್ಯ, ಆಯಸ ಮತ್ತು ಹಿರಣ್ಮಯ, ಮೂರು ಶಿಖರಗಳು. ಅದು ಆ ಎಲ್ಲ ಇಡೀ ಕ್ಷೀರ ಸಮುದ್ರವನ್ನೇ ಬೆಳಗುತ್ತಾ ಇದೆ, ಎಲ್ಲ ದಿಕ್ಕುಗಳನ್ನು ಬೆಳಗುತ್ತಾ ಇದ್ದಾವೆ. ಅಂತಹ ಒಳ್ಳೆ ಸುಂದರವಾದ ಪರ್ವತ, ಬೆಳ್ಳಿಯ ಪರ್ವತ, ಈ ಕಡೆ ಬಂಗಾರದ ಪರ್ವತ, ಆ ಕಡೆ ಕಬ್ಬಿಣದ ಪರ್ವತ. 3 ದೊಡ್ಡ ದೊಡ್ಡ ಶಿಖರಗಳಿಂದ ಕೂಡಿದ ಪರ್ವತ ಇದು ತ್ರಿಕೂಟ ಎಂಬಂತಹ ಒಂದು ಪರ್ವತ. ಆ 3 ಶಿಖರಗಳೇನಿದ್ದಾವೆ, ಶೃಂಗಗಳು, ಅದರಿಂದ ಇಡೀ ಸಮುದ್ರವನ್ನೇ ಬೆಳಗುತ್ತಾ ಇದೆ, ಎಲ್ಲ ದಿಕ್ಕುಗಳನ್ನು ಬೆಳಗುತ್ತಾ ಇದೆ. ತಾವತಾ ವಿಸ್ತೃತ ಪರ್ಯಕ್ ತ್ರಿಭಿಶೃಂಗೈ ಪಯೋನಿಧಿಂ ದಿಶಶ್ಚ ರೋಚಯನ್ನಾಸ್ತೆ ರೌಪ್ಯಾಯಸ ಹಿರಣ್ಮಯೈಃ ಅನ್ಯೈಶ್ಚ ಕಕುಭಃ ಸರ್ವಾಃ ರತ್ನಧಾತು ವಿಚಿತ್ರಿತೈಃ ನಾನಾದ್ರುಮಲತಾಗುಲ್ಮೈಃ ನಿರ್ಘೋಷೈರ್ನಿರ್ಝರಾಂಭಸಾಂ. ಇನ್ನು ಇದು ಪ್ರಧಾನವಾದ 3 ಶಿಖರಗಳು ಹೇಳಿದ್ದು. ಬೆಳ್ಳಿ ಶಿಖರ, ಕಬ್ಬಿಣದ ಶಿಖರ ಮತ್ತು ಬಂಗಾರದ ಶಿಖರಗಳು ಪ್ರಧಾನವಾದ ಶಿಖರಗಳಾದರೆ, ಇದಲ್ಲದೆ ಬೇರೆ ಬೇರೆ ಶಿಖರಗಳು ಇದ್ದುವು. ಆ ಶಿಖರಗಳಲ್ಲಿ ಒಳ್ಳೆ ರತ್ನ, ಧಾತು ಮೊದಲಾದವುಗಳು, ಆಶ್ಚರ್ಯಕರವಾದಂತಹ ಬೇರೆ ಬೇರೆ ಶಿಖರಗಳು ಕೂಡ ಈ ತ್ರಿಕೂಟ ಪರ್ವತದಲ್ಲಿದ್ದಾವೆ. ಅವೆಲ್ಲ ಬೇರೆ 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 ಪ್ರದೇಶಗಳನ್ನು, ದಿಕ್ಕುಗಳನ್ನೆಲ್ಲ ಬೆಳಗಿಸ್ತಾ ಇದ್ದಾವೆ. ಅಂತಹ ಶಿಖರಗಳಿಂದ ಕೂಡಿದ
ಒಂದು ಪರ್ವತ. ಇದರಲ್ಲಿ ನಾನಾ ದ್ರುಮಲತಾ ಗುಲ್ಮೈಹಿ ನಿರ್ಘೋಷೈಹಿ ನಿರ್ಜರ ಅಂಬಸಾಂ, ಅನೇಕ ವಿಧವಾದ ಮರಗಳು, ಅನೇಕ ವಿಧವಾದ ಬಳ್ಳಿಗಳು, ಪೊದೆಗಳು ಅದರಿಂದೆಲ್ಲ ಶೋಭಿಸ್ತಾ ಇದೆ. ಹಾಗೆ ನಿರ್ಜರಾಂಬಸ, ನೀರಿನ ಝರಿ ಹರಿತಾ ಇದೆ, ಆ ನೀರಿನ ಶಬ್ದ, ಅದರಿಂದಲೂ ಕೂಡ ಒಳ್ಳೆ ಶೋಭೆ ಬಂದಿದೆ ಆ ಪರ್ವತಕ್ಕೆ. ಅನ್ಯಶ್ಚ ಕುಭಃ ಸರ್ವಾಹ ರತ್ನಧಾತು ವಿಚಿತ್ರಿತೈಃ ನಾನಾದ್ರುಮಲತಾ ಗುಲ್ಮೈಃ ನಿರ್ಘೋಷೈರ್ನಿರ್ಜರಾಂಭಸಾಂ ಸದಾ ನಿರ್ಣಿಜ್ಯಮಾನಾಂಘ್ರಿಃ ಸಮಂತಾತ್ ಪಯವೂರ್ಮಿಭಿಃ ಕರೋತಿ ಶ್ಯಾಮಲಾಂ ಭೂಮಿಂ ಶುಭೈರ್ಮರತಕಾಶ್ಮಭಿಃ ಮರಕತಾದಿಭಿಃ ಅಂತ ಕೂಡ ಪಾಠ ಇದೆ. ಕರೋತಿ ಶ್ಯಾಮಲಾಂ ಭೂಮಿಂ ಮರಕತಾದಿಭಿಃ ಅಂತ ಕೂಡ ಹೇಳಬಹುದು. ಮರಕತಾಶ್ಮಭಿಃ ಅಂತ ಕೂಡ ಮತ್ತೊಂದು ಪಾಠ ಇದೆ. ಮರಕತ ಮಣಿ, ಸುತ್ತಲೂ ಕೂಡ ಆ ಪರ್ವತದ ಬುಡದಲ್ಲಿ ನೀರಿನ ಅಲೆಗಳು, ಸುತ್ತಲೂ ನೀರು, ಆ ನೀರಿನ ಅಲೆಗಳು ಸುತ್ತಲೂ ಅದನ್ನು ತೊಳಿತಾ ಇದೆ ಅಂತಾರೆ. ಸಮಂತಾತ್ ಪಯ ಊರ್ಮಿಭಿಹಿ ನಿರ್ಣಿಜ್ಯಮಾನಾಂಗ್ರಿಹಿ, ನಿರ್ಣಿಜ್ಯಮಾನಾಂಗ್ರಿ ಅಂದ್ರೆ ಅದನ್ನು ತೊಳಿತಾ ಇದೆ, ಅಂದ್ರೆ ಆ ಪರ್ವತದ ಸುತ್ತಲೂ ನೀರು ಹರಿತಾ ಇದೆ ಅಂತ ಅರ್ಥ. ಅದು ಆ ಪರ್ವತವನ್ನು ತೊಳಿತಾ ಇರೋ ಹಾಗೆ ಕಾಣಿಸ್ತದೆ. ಯಾವಾಗಲೂ ಆ ನೀರಲ್ಲಿ, ಆ ಬುಡದಲ್ಲಿ ಅದನ್ನ ತೊಳಿತಾ ಇದೆ. ಸದಾ ನಿರ್ಣಿಜ್ಯಮಾನಾಂಗ್ರಿಹಿ, ಒಳ್ಳೆ ಮರಕತ ರತ್ನ ಮುಂತಾದ ರತ್ನಗಳಿಂದ ಕೂಡಿದ ಪರ್ವತ, ಅದರಿಂದ ನೆಲ ಎಲ್ಲ ಹಸಿರಾಗಿದೆ. ಕರೋತಿ ಶ್ಯಾಮಲಾಂ ಭೂಮಿಂ ಶುಭೈಹಿ ಮರಕತಾದಿಭಿಹಿ, ಮರಕತ ಮಣಿ ಮೊದಲಾದ ಮಣಿಗಳಿಂದ ಆ ಎಲ್ಲ ಭೂಮಿ ಶೋಭಿಸ್ತಾ ಇದೆ ಚೆನ್ನಾಗಿ. ಇಂದ್ರನೀಲಮಣಿ, ಹಾಗಾಗಿ ಎಲ್ಲ ನೀಲಿ ಕಾಣಿಸ್ತಾ ಇದೆ. ಸದಾ ನಿರ್ಣಿಜ್ಯಮಾನಾಂಗ್ರಿಃ ಸಮಂತಾತ್ ಪಯವೂರ್ಮಿಭಿಃ ಕರೋತಿ ಶ್ಯಾಮಲಾಂ ಭೂಮಿಂ ಶುಭೈರ್ಮರಕತಾದಿಭಿಃ ಸಿದ್ಧಚಾರಣ ಗಂಧರ್ವ ವಿದ್ಯಾಧರ ಮಹೋರಗೈಃ ಕಿನ್ನರೈರಪ್ಸರೋಭಿಶ್ಚ ಕ್ರೀಡದ್ಭಿರ್ಜುಷ್ಟಕಂದರಃ. ಅಲ್ಲಿ ಅನೇಕ ಗುಹೆಗಳೆಲ್ಲ ಇದ್ದಾವೆ ಆ ಪರ್ವತದಲ್ಲಿ. ಆ ಗುಹೆಗಳಲ್ಲಿ ಸಿದ್ಧರು, ಚಾರಣರು, ಗಂಧರ್ವರು, ವಿದ್ಯಾಧರರು, ಮಹೋರಗರು ಅಂದ್ರೆ ಮಹಾಮಹಾನಾಗಗಳು, ಕಿನ್ನರರು, ಅಪ್ಸರರು ಇವರೆಲ್ಲ ವಿಹಾರ ಮಾಡ್ತಾ ಇದ್ದಾರೆ. ಆ ಪರ್ವತದ ಗುಹೆಗಳಲ್ಲಿ ಇವರೆಲ್ಲ ವಿಹಾರ ಮಾಡ್ತಾರಂತೆ. ಸಿದ್ಧಚಾರಣ ಗಂಧರ್ವ ವಿದ್ಯಾಧರ ಮಹೋರಗೈಃ ಕಿನ್ನರೈರಪ್ಸರೋಭಿಶ್ಚ ಕ್ರೀಡದ್ಭಿರ್ಜುಷ್ಟಕಂದರಃ ಯತ್ರ ಸಂಗೀತ ಸನ್ನಾದೈಃ ನದದ್ಗುಹಮಮರ್ಷಯಾ ಅಭಿಗರ್ಜಂತಿ ಹರಯಃ ಶ್ಲಾಘಿನ ಪರಶಂಕಯಾ. ಅಲ್ಲಿ ಗುಹೆಗಳಲ್ಲಿ ಈ ಕಿನ್ನರರು, ಗಂಧರ್ವರು ಎಲ್ಲ ಏನಿರ್ತಾರಲ್ಲ, ಅವರು ಸಂಗೀತ ಗಾನ ಮಾಡ್ತಾರೆ. ಅವ್ರು ಯಾವಾಗಲೂ ಕೂಡ ಹಾಡು ಹೇಳತಕ್ಕಂಥವ್ರು, ಸಂಗೀತವನ್ನ ನುಡಿಸ್ತಕ್ಕಂಥವ್ರು, ನಾನಾ ರೀತಿಯಾದ ವಾದ್ಯಗಳನ್ನ ನುಡಿಸ್ತಕ್ಕಂಥವ್ರು ಅವರೆಲ್ಲ. ಆ ಗುಹೆಗಳಿಂದ ಆ ಒಂದು ಧ್ವನಿ ಬಂದಾಗ ನೋಡೋರು, ಕೇಳೋರು, ಬೇರೆ ಈ ಕಡೆ ಹೊರಗಿರೋರು ಆ ಗುಹೆ ಒಳಗಿಂದ ಈ ಧ್ವನಿ ಬರ್ತಾ ಇದ್ರೆ ಇದು ಆನೆಗಳ ಧ್ವನಿ ಇರಬಹುದೋ ಏನೋ ಅಂತ ಸಿಂಹಗಳೆಲ್ಲ ಆ ಕಡೆಗೆ ಮುಖ ಮಾಡಿ ಗರ್ಜನೆ ಮಾಡ್ತಾವಂತೆ. ಗುಹೆಯಿಂದ ಕಿನ್ನರರು, ಗಂಧರ್ವರು ಮಾಡುವ ಸಂಗೀತದ ಧ್ವನಿ ಅದು ಇನ್ನೂ ಪ್ರತಿಧ್ವನಿ ಆಗ್ತದೆ. ಗುಹೆ ಒಳಗಿಂದ ಬಂದಾಗ ಅದು ಪ್ರತಿಧ್ವನಿಯಾಗಿ ಬರ್ತದೆ. ಅದು ಪ್ರತಿಧ್ವನಿಯಾಗಿ ಬಂದಾಗ ನೋಡೋರಿಗೆ ಏನನ್ನಿಸ್ತದೆ, ಅದು ಆನೆಗಳ ಧ್ವನಿ ಇರಬಹುದು ಅಂತ ಅನ್ನಿಸ್ತದೆ. ಸಿಂಹಗಳೆಲ್ಲ ಹಾಗೆ ತಿಳ್ಕೊಳ್ತಿದ್ವಂತೆ.
ಆ ಗುಹೆಯ ಹೊರಗಿಂದ ಪ್ರತಿಧ್ವನಿ ಬಂದಾಗ ಆನೆ ಧ್ವನಿ ಇರಬಹುದಿದು ಅಂತ ತಿಳ್ಕೊಂಡು ಯಾವ ಕಡೆಯಿಂದ ಆ ಒಂದು ಧ್ವನಿ ಬರ್ತದೋ ಆ ಕಡೆಗೆ ಮುಖ ಮಾಡಿ ಗರ್ಜನೆ ಮಾಡ್ತಾ ಇದ್ವಂತೆ ಸಿಂಹಗಳು. ಅವುಗಳಿಗೆ ಏನು ಅಂದ್ರೆ ನಮ್ಮನ್ನ ಎದುರಿ ನಿಲ್ಲುವಂತಹ ಶಕ್ತಿ ಮತ್ತೊಂದಿಲ್ಲ ಅಂತ ತಿಳ್ಕೊಂಡಿದ್ದಾವೆ ಎಲ್ಲ ಸಿಂಹಗಳು. ಆದ್ರಿಂದ ಅವುಗಳಿಗೆ ಯಾರು ಈ ತರ ನಮ್ಮನ್ನ ಎದುರಿಸಿ ಗರ್ಜನೆ ಮಾಡೋರು ಯಾರಿರ್ಬೋದು, ನನಗೆ ನಮ್ಮನ್ನ ಎದುರಿಸಿ ನಿಲ್ಲುವ ಶತ್ರುಗಳು ಯಾರು ಇಲ್ವೇ ಇಲ್ಲ ಅಂತ ಅನ್ನೋ ಒಂದು ಶ್ಲಾಘನೆ ಅವರಿಗಿತ್ತು, ಬೀಗ್ತಾ ಇದ್ವು ಅವೆಲ್ಲ ಸಿಂಹಗಳು. ಹಾಗಾಗಿ ಆ ಗುಹೆ ಒಳಗಿಂದ ಕಿನ್ನರರು, ಗಂಧರ್ವರು ಮೊದಲಾದವರೆಲ್ಲ ಸಂಗೀತ ಗಾನ ಮಾಡ್ತಾ ಇದ್ರೆ ಅದು ಪ್ರತಿಧ್ವನಿಸಿ ಆನೆ ಧ್ವನಿಯಂತೆ ಬಂದಾಗ ಅದನ್ನ ನೋಡಿ ಆ ಕಡೆಗೆ ನೋಡಿ ಗರ್ಜನೆ ಮಾಡ್ತಾ ಇದ್ವು. ಆ ಗರ್ಜನೆಗೆ ಅರ್ಥ ಅದು, ನಮ್ಮನ್ನ ಎದುರಿಸುವ ಶಕ್ತಿ ಯಾವುದಿದೆ, ಯಾರಿದ್ದಾರೆ ಅನ್ನೋ ಒಂದು ಅಹಂಕಾರದಿಂದ ಬೀಗ್ತಾ ಇದ್ವು ಆ ಸಿಂಹಗಳು ಅಂತ ಅರ್ಥ. ಹರಯಹ ಅಂದ್ರೆ ಸಿಂಹಗಳು ಅಂತ ಅರ್ಥ, ಹರಿಗಳು. ಹರಿ ಶಬ್ದಕ್ಕೆ ಸಿಂಹ ಅಂತ ಅರ್ಥ. ಯತ್ರ ಸಂಗೀತ ಸನ್ನಾದೈರ್ನದದ್ಗುಹಮರ್ಷಯ ಅಭಿಗರ್ಜಂತಿ ಹರಯಃ ಶ್ಲಾಘಿನ ಪರಶಂಕಯ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ.